ಮಹಾಯುದ್ಧ ಆರಂಭವಾಗಿ ನಡೀತಾ ಇದೆ. ಯಾಕೆಂದ್ರೆ ನಾವು ಈಗ ಆಲ್ರೆಡಿ ನೋಡಿದ್ವಿ, ರಷ್ಯಾ ಉಕ್ರೇನ್ ಆಗಿರ್ಬೋದು, ಈಗ ಮತ್ತೊಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗ್ತದೆ. ಅದರ ಜೊತೆಗೆ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮುಗಿಬಿದ್ದಿರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಾವು ನೋವುಗಳು ಕೂಡ ಆಗ್ತಾ ಇರುವಂಥದ್ದು, ಭೀಕರವಾಗ್ತಾ ಹೋಗ್ತಾ ಇದೆ ಯುದ್ಧ. ಖಮೇನಿ ಸಾವನ್ನಪ್ಪಿದ ನಂತರ ಇದೆಲ್ಲೋ ಒಂದ್ ಕಡೆ ತಾರ್ಕಿಕ ಅಂತ್ಯ ಕಾಣುತ್ತೆ, ಬೇಗ ಶರಣಾಗ್ಬಿಡ್ತಾರೆ ಅಂತೆಲ್ಲ ಅನ್ಕೊಂಡಿದ್ರು ಅಮೆರಿಕಾದವರು. ಆ ಲೆಕ್ಕಾಚಾರವೆಲ್ಲವೂ ಕೂಡ ಉಲ್ಟಾ ಆಗಿದೆ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ಕಂಟಿನ್ಯೂ ಆಗಿದೆ. ಖಮೇನಿ ಹತ್ಯೆಗೆ ಕೊತ್ತ ಅಂತ ಕುದಿತಾ ಇರುವಂತದ್ದು ಇರಾನ್. ನಾವಂತೂ ಸುಮ್ಮನೆ ಬಿಡೋದಿಲ್ಲ. ಖಮೇನಿ ಹತ್ಯೆಯನ್ನ ಖಂಡಿಸಿ ಅವ್ರು ಎಷ್ಟರ ಮಟ್ಟಿಗೆ ಮ್ಯಾಕ್ಸಿಮಮ್ ಡ್ಯಾಮೇಜ್ ಮಾಡ್ಬೋದು ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇರಾನ್ ಸೈಡಿಗೆ ಕೊಲ್ಲಿ ದೇಶಗಳು ಕೂಡ ಒತ್ಕೊಂಡು ಉರಿತಾ ಇದ್ದಾವೆ. ಯಾಕೆಂದ್ರೆ ಅಮೆರಿಕ ಆಲ್ಮೋಸ್ಟ್ ಮಧ್ಯಪ್ರಾಚ್ಯದಲ್ಲಿರುವಂತಹ ರಾಷ್ಟ್ರಗಳಲ್ಲಿ ತನ್ನ ಸೇನಾ ನೆಲೆಯನ್ನ ಹೊಂದಿದೆ. ಸೊ ಆ ಸೇನಾ ನೆಲೆ ಮೇಲೆ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರ ಮೇಲೂ ಕೂಡ ಕ್ಷಿಪಣಿಗಳು ಹೋಗಿ ಬೀಳ್ತಾ ಇದ್ದಾವೆ. ಕ್ಷಿಪಣಿ ದಾಳಿ ಆಗ್ತಾ ಇದೆ ಇರಾನ್ನಿಂದ. ದುಬೈ, ಖತಾರ್, ಬಹ್ರೈನ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಪ್ರತೀಕಾರ ಕೇಳಿದಿರುವಂತದ್ದು ಇರಾನ್ಗೆ ಅಮೆರಿಕ ಕೂಡ ಸಡ್ಡೊಡ್ದಿದೆ. ಇರಾನ್ನ IRGC ಪ್ರಧಾನ ಕಚೇರಿಯನ್ನ ಧ್ವಂಸ ಮಾಡಲಾಗಿದೆ. ಅದೊಂದು ಪ್ರಮುಖ ಸೇನೆಯ ಕಚೇರಿ, ಅದನ್ನೇ ಧ್ವಂಸ ಮಾಡಿದ್ದಾರೆ. ಇರಾನ್ ಮೇಲೆ 250ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿಯಾಗಿದೆ. ಯುದ್ಧ ಭೂಮಿಯಲ್ಲಿ ಕನ್ನಡಿಗರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಫ್ಲೈಟ್ಗಳೆಲ್ಲವೂ ಕೂಡ ರದ್ದಾಗಿದೆ. ಫ್ಲೈ ಆಗ್ತಾ ಇಲ್ಲ. ಏರ್ಪೋರ್ಟ್ಗಳೆಲ್ಲ ಸ್ಟ್ರಕ್ ಆಗಿದ್ದಾವೆ. ಯಾವುದೇ ಆಪರೇಷನ್ಸ್ ಆಗ್ತಾ ಇಲ್ಲ ಅಲ್ಲಿ. ಬಿಕಾಸ್ ಯಾಕೆ ಬೇಕು, ಅಲ್ಲಿ ಏನಾದರೂ ಫ್ಲೈಟ್ಗಳು ಹಾರುವಂಥ ಸಂದರ್ಭದಲ್ಲಿ ಕ್ಷಿಪಣಿ ದಾಳಿ ಆದರೆ ಅದ್ಯಾವುದೋ ಯುದ್ಧಕ್ಕೆ ಏನಾದರೂ ಬರ್ತಾ ಇದೆಯಾ ಅಂತ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ರೆ ಗೊತ್ತಾಗಲ್ಲಲ್ವಾ. ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಮಾನ ಕಾಣಿಸಿದ್ರು ಸಾಕು, ಅದು ಆರ್ಮಿದೋ ಯಾವುದೋ ಗೊತ್ತಾಗಲ್ಲ, ದಾಳಿ ಆಗ್ಬಿಡುತ್ತೆ ಅನ್ನುವಂಥ ಒಂದು ಭಯ ಇರುತ್ತೆ. ಸೊ ಹೀಗಾಗಿ ಆಪರೇಷನ್ಸ್ ಆಗ್ತಾ ಇಲ್ಲ. ಸಂಘರ್ಷ ಮುಂದುವರೆದ್ರೆ ತೈಲ ಬೆಲೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಡಾಲರ್ ಮೌಲ್ಯ ಮತ್ತಷ್ಟು ಗಗನಕ್ಕೆ ಇರುವಂಥ ಸಾಧ್ಯತೆ ಇದೆ. ಚಿನ್ನ ಬೆಳ್ಳಿ ಮತ್ತಷ್ಟು ದುಬಾರಿ ಆಗುವಂಥ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಂತೂ ಫ್ಲಕ್ಚುಯೇಷನ್ ಆಗೇ ಆಗುತ್ತೆ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆತಂಕ ಕೂಡ ಮನೆ ಮಾಡಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತ ಭೋಜೇಗೌಡರು, ಅವರು ಕೂಡ ದುಬೈಗೆ ಹೋಗಿರುವಂತ ಸಂದರ್ಭದಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ. ಮಾತನಾಡ್ಸೋಣ. ನಮಸ್ಕಾರ ಭೋಜೇಗೌಡ್ರೆ, ಹೇಗಿದ್ದೀರಾ ಸರ್? ಆರಾಮಿದೆ ಸರ್, ಆರಾಮಿದೆ. ಏನ್ ಆಗ್ತಾ ಇದೆ ಸರ್ ಅಲ್ಲೀಗ? ಈಗ ಏನಂದ್ರೆ ನೋಡಿ ಸರ್, ಈಗ ಬೆಳಿಗ್ಗೆ ಕೂಡ ನನ್ಗೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದ್ರು. ಅವ್ರು ಮಾತಾಡುವಾಗ್ಲೇನೆ ಇಲ್ಲಿ 2-3 ಕಡೆ ದೊಡ್ಡ ಸೌಂಡ್ ಆಯ್ತು. ಅದು ಇಲ್ಲೇ ದುಬೈನಲ್ಲಿ ಬಿತ್ತು. ಆ ಸೌಂಡ್ ಕೃಷ್ಣ ಬೈರೇಗೌಡರಿಗೆ ಹೇಳಿದೆ, ನೋಡಿ ಬೀಳ್ತಾ ಇದೆ ನೋಡಿ, ಬಿತ್ತು ಅಂತೇಳಿ ಅಂತ. ಆಮೇಲೆ HK ಪಾಟೀಲ್ರು ಕಾನೂನು ಸಚಿವರು ಫೋನ್ ಮಾಡಿದ್ರು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪಾಪ ನಾನೇನೋ ಬಂದು ಬಹಳ ನಮ್ಮ ಸ್ನೇಹಿತರ ಮನೆಯಲ್ಲಿ ಒಳ್ಳೆ ಆರಾಮಾಗಿದ್ದೀನಿ, ಏನ್ ತೊಂದ್ರೆ ಇಲ್ಲ. ಹಾಗಾಗಿ ಬೇರೆಯವರು ಪಾಪ ಬಂದವರು ಅವ್ರ ಹತ್ರ ಏನೇನಾಗಿದೆ ಗೊತ್ತಿಲ್ಲ ಪೊಸಿಷನ್, ಅವರೆಲ್ಲ ಪಾಪ 4 ದಿನಕ್ಕೆ 3 ದಿನಕ್ಕೆ ಬಂದಿರ್ತಾರೆ. ಈಗ ಈ ತರ ಆದಾಗ ಅವರಿಗೆ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗೋದು, ಆಮೇಲೆ ಹೋಟೆಲ್ ಅವರು ಅವ್ರಿಗೆ ಇದನ್ನ ಬಾಡಿಗೆ ಕಟ್ಟಿ ಅಂತ ಹೇಳೋದು, ಬೇರೆ ಬೇರೆ ತರದ್ದು ಅವ್ರಿಗೆ ತೊಂದರೆಗಳು ಬಂದಿರತ್ತೆ. ಮತ್ತೆ ಅದಕ್ಕೆ ಸ್ವಲ್ಪ ಸರ್ಕಾರದವರು ಒಂದ್ ಮಾನಿಟರ್ ಮಾಡಿ ಒಂದು ಹೆಲ್ಪ್ ಲೈನ್ ಅಂತ ಓಪನ್ ಮಾಡ್ಬೇಕು ಅನ್ನೋದು ಒಂದು ವಿಷಯ. ಇನ್ನೊಂದು, ನಿನ್ನೆ ನಾನು ಕನ್ನಡ ಸಂಘ ಮತ್ತೆ ಅವರೆಲ್ಲ ಪ್ರತಿನಿಧಿಗಳೊಟ್ಟಿಗೆ ಪ್ರವೀಣ್ ಶೆಟ್ಟರಿಂದ ಹಿಡಿದು ಕನ್ನಡ ಸಂಘದ ಅಧ್ಯಕ್ಷರು ಅವರೆಲ್ಲ ಪದಾಧಿಕಾರಿಗಳ ಒಟ್ಟಿಗೆ ನಾನು ಗೂಗಲ್ ಮೀಟ್ ಮಾಡ್ದು. ನಾನು ಈ ಕುಲಾಸ್ ಅವ್ರ ಮನೇಲಿ ಇದ್ದೀನಿ, ರೊನಾಲ್ಡ್ ಕುಲಾಸ್ ಅವ್ರ ಮನೇಲಿ. ಹಾಗಾಗಿ ಅಲ್ಲಿಂದ ಮಾತಾಡುದು. ಅವರು ಇವತ್ತು ಎಲ್ಲ ಡೀಟೇಲ್ಗಳು ಯಾರ್ಯಾರು ನಮ್ಮವರು ಬಂದು ಇಲ್ಲಿ ಇದ್ದಾರೆ, ಕನ್ನಡಿಗರು ಇದ್ದಾರೆ, ಅವ್ರದೆಲ್ಲ ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಅದನ್ನ ಕಲೆಕ್ಟ್ ಮಾಡಿ ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಕೊಡಿ ಅಂತ ಹೇಳಿದ್ದೀನಿ ಸರ್. ಈಗ ನೀವೇ ಬ್ರಿಡ್ಜ್, ಈಗ ಗೌರ್ಮೆಂಟ್ ಮತ್ತೆ ಅಲ್ಲಿರುವಂತ ಸಿಕ್ಕಾಕೊಂಡಿರುವಂತ ಕನ್ನಡಿಗರಿಗೆ ನೀವೊಂಥರ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಟೈಮ್ ನಲ್ಲಿ. ಇಲ್ಲ, ಖಂಡಿತ. ನಾನು ಈಗ ಸರ್ಕಾರಕ್ಕೂ ಅದೇ ಮಾತಾಡಿದ್ದೀನಿ. ದಯವಿಟ್ಟು ಇಮ್ಮಿಡಿಯೇಟ್ ಆಗಿ ನೀವು ಮಾಡ್ಬೇಕಾರದು ಹೆಲ್ಪ್ ಲೈನ್ ಓಪನ್ ಮಾಡಿ. ಆ ಹೆಲ್ಪ್ ಲೈನ್ ಅಲ್ಲಿ ಯಾರ್ಯಾರು ಏನೇನು ಅವ್ರದ್ದು ತಾಪತ್ರ ಹೇಳ್ತಾರೆ ಅದಕ್ಕೆಲ್ಲ ಸ್ವಲ್ಪ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನ, ಹಣಕಾಸಿನ ವ್ಯವಸ್ಥೆಗಳು ಏನಾದ್ರು ತೊಂದರೆ ಇದ್ರೆ, ಹೋಟೆಲ್ ನಲ್ಲಿ ಬಿಲ್ ಕಟ್ಟಕ್ಕೆ ಏನಿದ್ರೆ ಅದನ್ನೆಲ್ಲ ಸ್ವಲ್ಪ ಸರ್ಕಾರದಿಂದ ಮಾಡಿ ಅಂತಲೂ ಕೂಡ ನಾನು ಅವರಿಗೆ ವಿನಂತಿ ಮಾಡಿದ್ದೇನೆ. ಅವರು ಅದಕ್ಕೆ ಆಯ್ತು ಅಂತ ಕೃಷ್ಣ ಬೈರೇಗೌಡರು ಮತ್ತೆ ಕಾನೂನು ಸಚಿವರು ಇವೆರಡೂ ಜನ ಇವಾಗ ಸಮ್ಮತಿಯನ್ನ ಮಾಡಿದ್ದಾರೆ. ಹಾಗಾಗಿ ಅದು ನಡೀತಾ ಇದೆ. ಇಲ್ಲಿ ಏನಾಗಿದೆ, ಸ್ವಲ್ಪ ಆತಂಕ ದೂರ ಮಾಡ್ಬೇಕು.
ಎಸ್ ಎಸ್ ಆತಂಕದಲ್ಲಿ ಇದ್ದಾರೆ ಬಹಳ ಜನ. ಆತಂಕ ದೂರ ಮಾಡಿದ್ರೆ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ. ಹೌ ಅಂತ ಅದು ಅಂದ್ರೆ mentally ಇಲ್ಲಿಂದ strong ಕನೆಕ್ಷನ್ ಹೋಗ್ಬೇಕಾ, ಅವರ ಕುಟುಂಬದವ್ರೇ ಏನಾಗಲ್ಲ ಭಯ ಪಡಬೇಡಿ ಅನ್ನುವಂಥದ್ನ ಭಯ ಹೇಳ್ಬೇಕು ಪಡ್ಬೇಡಿ ಅಂತನ, ಅಲ್ಲಿರೋರ್ ಧೈರ್ಯ ತುಂಬಬೇಕು ಅಂತನ. ಭೋಜೇಗೌಡರು ಮಾತನಾಡ್ತಾ ಇದ್ರು. ಅವರು ಕೂಡ ದುಬೈನಲ್ಲೇ ಇದ್ದಾರೆ. ಅವರು ತಮ್ಮ ಸ್ನೇಹಿತರ ನಿವಾಸದಲ್ಲಿದ್ದಾರೆ. ಉಳಿದಂಥವರ ಪರಿಸ್ಥಿತಿ ಹೇಗೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಹೆಲ್ಪ್ ಲೈನ್ ನಂಬರನ್ನು ಬಿಡಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಅವರು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವ್ರ ಜೊತೆ ಮಾತನಾಡಿದ್ರಂತೆ. HK ಪಾಟೀಲ್ ಅವರು ಕಾನೂನು ಸಚಿವರು ಅವ್ರ ಜೊತೆನೂ ಕೂಡ ಮಾತನಾಡಿದ್ರಂತೆ. ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಕನ್ನಡಿಗರು ಅನ್ನುವಂಥದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ತುಂಬ ಜನ ಹೋಗ್ತಾರೆ ಪ್ರವಾಸಿಗರು, ಸ್ಪೆಷಲಿ ದುಬೈಗೆ ಪ್ರವಾಸಿ ತಾಣ. ಸೊ ಅಲ್ಲಿಗೆ ಹೋಗಿದ್ದಾರೆ. ಯಾವ್ಯಾವ ಜಿಲ್ಲೆಯವರು ಎಷ್ಟೆಷ್ಟು ಅಂತ ತೋರಿಸ್ತಾ ಇದ್ದೀವಿ. ಟೋಟಲಿ ಒಂದು ಲೆಕ್ಕದ ಪ್ರಕಾರ ಸಿಕ್ಕಿರುವಂಥದ್ದನ್ನ ಗಮನಿಸ್ಬೋದು ನೀವು. ಹಾಸನ 4 ಜನ, ಕೊಡಗು 1, ಉಡುಪಿ ಈ ರೀತಿಯಾಗಿ, ಬಳ್ಳಾರಿಯಲ್ಲಿ 32, ಬೆಂಗಳೂರವರು 25, ಈ ರೀತಿಯಾಗಿ ಸುಮಾರು 100ಕ್ಕೂ ಹೆಚ್ಚು ಜನ ಇದ್ದಾರೆ. ಸೊ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಜೊತೆ MLC-ಗಳಾಗಿರುವಂಥ ಭೋಜೇಗೌಡರು. ಸರ್, ಇಲ್ಲಿ ನೀವು ಹೇಳ್ತಾ ಇದ್ರಿ ಅವ್ರಿಗೆ ಆತಂಕ ದೂರ ಮಾಡಬೇಕು ಅಂತ. ಅಂದರೆ ಕರ್ನಾಟಕದಿಂದ ಅವ್ರ ಕುಟುಂಬದವರು ಧೈರ್ಯವನ್ನ ಹೇಳಬೇಕು ಅಂತನಾ, ಅಲ್ಲಿರುವಂಥವ್ರು ನಾವಿದೀವಪ್ಪ ಹೆದರಬೇಡ್ರಿ ಅಂತ ಧೈರ್ಯ ತುಂಬಬೇಕು ಅಂತನಾ, ಹೇಗೆ? ಅದು ನೋಡಿ ಸರ್, ಏನಾಗ್ತದೆ, ನಾನು 2 ದಿನಕ್ಕೆ 3 ದಿನಕ್ಕೆ ಇಲ್ಲಿ ಬಂದಿರ್ತೀನಿ. ಹೌದು. ಬಂದಂತ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ತೊಂದರೆಗಳಾಗ್ತದೆ. ನನಗೇನೋ ಇಲ್ಲಿ ಯಾರೋ ಸ್ನೇಹಿತರು ಸಿಕ್ಕಿದ್ರು ಅವ್ರ ಮನೇಲಿ ಇದ್ದೀನಿ. ಅದೇ ತರ ಬೇರೆಯವ್ರಿಗೆ ಎಷ್ಟು ಜನಕ್ಕೆ ಇರ್ತಾರೆ. ಹಾಗಾಗಿ ಸರ್ಕಾರ ನಾವಿದೀವಿ, ಡೋಂಟ್ ವರಿ, ನಿಮ್ಗೆ ಎಲ್ಲೆಲ್ಲಿ ವ್ಯವಸ್ಥೆ ಆಗಿದೆ ಆ ವ್ಯವಸ್ಥೆನೆಲ್ಲ ಸುಭದ್ರವಾಗಿ ನಾವು ನೋಡ್ತೀವಿ. ಹಣಕಾಸಿನ ತೊಂದರೆ ಇದ್ರು ಕೂಡ ನಾವು ನೋಡ್ತೀವಿ. ಡೋಂಟ್ ವರಿ, ನಾವೆಲ್ಲ ನಿಮ್ಮನ್ನು ಸೇಫ್ ಆಗಿ ನಾವು ವಾಪಸ್ಸು ಏರ್ ಬೇಸ್ ಓಪನ್ ಮಾಡಿದ ತಕ್ಷಣ ನಾವು ಕರ್ಸ್ಕೊಂತೀವಿ ಅಂತ ಮಾತುಗಳನ್ನ ಅವ್ರಿಗೆ ಹೇಳ್ಬೇಕಲ್ಲ. ಆಮೇಲೆ ಆ ಕುಟುಂಬದವರಿಗೂ ಧೈರ್ಯ ಬರ್ತದೆ. ಮತ್ತೆ ಇಲ್ಲಿರೋರ್ಗೂ ಪಾಪ ಸರ್ಕಾರ ನಮ್ಮೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿ ಇದೆ, ನಮ್ಮ ಯೋಗಕ್ಷೇಮ ನೋಡ್ತಾ ಇದೆ ಅಂತ ಅವರು ಮಾನಸಿಕವಾಗಿ ಸ್ವಲ್ಪ ಧೈರ್ಯ ತಗೊಂತಾರೆ. ಹಾಗಾಗಿ ನಮಗ್ ಬಹಳಷ್ಟು ಜನ ಫೋನ್ ಮಾಡಿದ್ರು, ಡೋಂಟ್ ವರಿ, ನಾವು ಸರ್ಕಾರದೊಟ್ಟಿಗೆ ಮಾತಾಡ್ತಾ ಇದೀವಿ, ಅವರೆಲ್ಲ ನಿಮ್ ಜೊತೆಲಿ ಇದ್ದಾರೆ, ನೀವ್ ಯಾರು ಏನು ಎಲ್ಲೆಲ್ಲಿ ಇದೀರ ಅಲ್ಲಿ ಇರೀರಿ, ಜಾಸ್ತಿ ಹೊರಗಡೆ ತಿರ್ಗಾಡಕ್ ಹೋಗ್ಬೇಡಿ ಅಂತ ಅವ್ರಿಗೆ ನಮ್ಗೆ ಈ ದುಬೈನವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ಪ, ಅದನ್ನ ಅವ್ರಿಗೆ ಹೇಳ್ತಾ ಇದೀನಿ ನಾವು. ಹಾಗಾಗಿ ಸ್ವಲ್ಪ ಸರ್ಕಾರ ಇಮಿಡಿಯೇಟ್ ಹೆಲ್ಪ್ ಲೈನ್ ನ ಓಪನ್ ಮಾಡ್ಬೇಕು ಅನ್ನೋದು ಒಂದು. ಮತ್ತೆ ಹೆಲ್ಪ್ ಲೈನ್ ಅಲ್ಲಿ ಯಾರ್ಯಾರು ಏನು ಸಮಸ್ಯೆ ಹೇಳ್ತಾರೆ ಆ ಸಮಸ್ಯೆಗೆ ಪೂರಕವಾಗಿ ಇಲ್ಲಿರ್ತಕ್ಕಂಥ ಸಂಘಟನೆಗಳ ಮುಖಾಂತರ ಅವರಿಗೆ ವ್ಯವಸ್ಥೆ ಮಾಡಿ. ನೀವ್ ಹೇಳ್ತಾ ಇದ್ರಿ ಸರ್, ನಿನ್ನೆ ಕನ್ನಡ ಪರ ಸಂಘಟನೆಗಳು ಹಾಗೆ ಅಲ್ಲಿರುವಂತ ಉದ್ಯಮಿಗಳು ಮತ್ತೆ ಅವ್ರ ಜೊತೆ ಎಲ್ಲ ಮಾತನಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಅಂದ್ರೆ ಅವರೆಲ್ಲ ಇನಿಷಿಯೇಟ್ ತಗೊಂಡು ಈಗ ಆಲ್ರೆಡಿ ಸಂಪರ್ಕ ಮಾಡುವಂತ ಕೆಲಸ ಮಾಡ್ತಾ ಇದಾರಾ? ಕನ್ನಡಿಗರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಯಾರ್ಯಾರು ಎಲ್ಲೆಲ್ಲಿ ಪಾಪ ಅವರು ಇಲ್ಲಿ ದುಬೈನಲ್ಲಿ ಇರ್ತಕ್ಕಂಥ ಕನ್ನಡ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಬಹಳ ನೀಟಾಗಿ ಅವರೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ಅವ್ರದೆಲ್ಲ ಫೋನ್ ನಂಬರ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದಾರೆ. ಅದನ್ನ ಸರ್ಕಾರ ಕೂಡ ಸಲ್ಲಿಸ್ತಾರೆ ಇನ್ ಮಧ್ಯಾಹ್ನ ಸಾಯಂಕಾಲ ಒಳಗಡೆ. ಅವ್ರು ಕೂಡ ಕೈಲಾಗಿದ್ದ ಸೇವೆಯನ್ನ ಏನೇನ್ ಮಾಡ್ಬೇಕು ಅದೆಲ್ಲ ಕೋವಿಡ್ ಟೈಮ್ ಅಲ್ಲೂ ನಾವ್ ಇದು ಕೆಲಸ ಮಾಡಿದ್ದು. ಇದು ಡಿಫರೆಂಟ್. ಇದು ಕೋವಿಡ್ ಅಲ್ಲಾದ್ರೂ ವಾಪಸ್ ಕಳಿಸ್ಬೋದಿತ್ತು. ಇಲ್ಲಿ ಏರ್ ಬೇಸ್ ಇಲ್ದೇ ಇರೋದ್ರಿಂದ ಅವ್ರು ಎಲ್ಲಿವರೆಗೆ ಏರ್ ಬೇಸ್ ಓಪನ್ ಆಗಲ್ಲ ಅಲ್ಲಿವರೆಗೆ ಇವ್ರನ್ನ ನಾವು ರಕ್ಷಣೆ ಮಾಡಿ ಅವ್ರದ್ದು ಊಟ ವಸತಿ ಎಲ್ಲ ನಾವು ನೋಡ್ಬೇಕಾದ ಜವಾಬ್ದಾರಿ ಇದೆ ಅಂತ ಪಾಪ ಬಹಳ ಕಾಳಜಿ ಮಾಡಿದ್ದಾರೆ. ಅವ್ರೊಟ್ಟಿಗೆಲ್ಲ ಮಾತಾಡಿದೀವಿ. ಆ ಕೆಲಸ ಆಗ್ಬೇಕು ಅನ್ನೋದು ನಂದು ಅಭಿಪ್ರಾಯ ಇದೆ. ಬಟ್ ಏನಂದ್ರೆ ಭಯದ ವಾತಾವರಣನ ದೂರ ಮಾಡ್ಬೇಕು ಅನ್ನೋದನ್ನ ಮಾತಾಡೋ ಮುಖಾಂತರ ನಾವಿದೀವಿ ಅನ್ನೋದನ್ನ ತಿಳಿಸ್ಬೇಕು ಸರ್ಕಾರದವರು ಅಂತ ನಾನು. ಭೋಜೇಗೌಡ ಸರ್, ನೀವು ತುಂಬಾ ಹಿರಿಯರು, ಎಲ್ಲ ದೇಶ ಸುತ್ತಾ ಇರ್ತೀರ, ಎಲ್ಲ ರಾಜ್ಯ ಸುತ್ತಾ ಇರ್ತೀರ. ಈ ತರದ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮಾ ಅಥವಾ ಈ ಹಿಂದೆ ನೋಡಿದ್ರೆ ಯಾವಾಗ್ಲಾದ್ರು? ಇಲ್ಲ ಇಲ್ಲ, ನನಗೆ ಈ ರೀತಿ ಫಾರಿನ್ ಅಲ್ಲಿ ಸಿಗಾಕೊಂಡು ಅದರಲ್ಲೂ ವಿಶೇಷವಾಗಿ ಯುದ್ಧದ ಸಮಯದಲ್ಲಿ ಸಿಗಾಕೊಂಡಿದ್ದು ಫಸ್ಟ್ ಟೈಮ್ ಮೈ ಕೆರಿಯರ್. ನನಗೆ ಯಾವತ್ತೂ ಈ ತರ ಫ್ಲೈಟ್ ಮಿಸ್ ಆಗಿದ್ದೇ ಇರ್ಲಿಲ್ಲ. ಆಮೇಲೆ ಈ ರೀತಿ ಫ್ಲೈಟ್ ಒಳಗಡೆ ಕೂರ್ಸಿ ನಮ್ಮನ್ನ ವಾಪಸ್ ಇಳಿಸಿ ನೀವು ಇಲ್ಲೇ ಇರ್ಬೇಕು ಅಂತ ಹೇಳಿದ್ದು ಅದನ್ನು ಬಹಳ ವಿಶೇಷವಾಗಿರ್ತಕ್ಕಂಥ. ಹಂಗೆ ಆಗೋಯ್ತು ಅಂದ್ರೆ ನೀವು ಹೊರಟಿದ್ದವ್ರು ಅಲ್ಲಿಂದ ಇಳಿದು ಆಮೇಲೆ ವಾಪಸ್ ಬಂದಿರೋದು? ಒಳಗಡೆ ಫ್ಲೈಟ್ ಅಲ್ಲಿ ಕೂತಿದ್ದೆ ನಾನು, ಟೇಕ್ ಆಫ್ ಆಗ್ಬೇಕಾಗಿತ್ತು. ಆಗ ಸುದ್ದಿ ಬಂತು ಅಬುದಾಬಿನಲ್ಲಿ ಬಾಂಬ್ ಹಾಕಿದ್ದಾರೆ ಅಂತ. ಆಗ ಫ್ಲೈಟ್ ಅವರು ಅಬುದಾಬಿ ಪರ್ಮಿಷನ್ ಕೊಡ್ತಾ ಇಲ್ಲ ಗೌರ್ಮೆಂಟ್ ಹೋಗಕ್ಕೆ ಅಂತ ಹೇಳಿ ಮಾತಾಡಿದ್ರು. ವೆಯ್ಟ್ ಮಾಡಿ ಅಂದ್ರು. 1.5-2 ಗಂಟೆ ಫ್ಲೈಟ್ ಒಳಗೇನೆ ಕೂರ್ಸಿ ವೆಯ್ಟ್ ಮಾಡ್ಸಿದ್ರು. ಆಮೇಲೆ ಆಗೋದಿಲ್ಲ ಅಂತ ನಮ್ಮನ್ನೆಲ್ಲ ಇಳಿಸಿ ಏರ್ಪೋರ್ಟ್ ಅಲ್ಲಿ ಕಳ್ಸಿದ್ರು. ಈಗ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನಾನೇನೋ ನನಗೆ ಅಮೆರಿಕನ್ ವೀಸಾ ಇತ್ತು, ನಮ್ಮ ಮನೆಯವ್ರಿಗೂ ಇತ್ತು. ಅದ್ರ ಮುಖಾಂತರ ಐ ಟುಕ್ ದಿ ವೀಸಾ ಆಫ್ ದುಬೈ ಆನ್ ಅರೈವಲ್ ವೀಸಾ ತಗೊಂಡೆ ನಾನು. ಬಟ್ ಬಹಳ ಜನ ಅವರಿಗೆ ವೀಸಾಗಳು ಇಲ್ದೆ ವೀಸಾ ಇಲ್ದಿದ್ದಾರೆ ಏರ್ಪೋರ್ಟ್ ಅಲ್ಲೇ ಇರ್ಬೇಕಾಗುತ್ತೆ.
ಆ ರೀತಿ ಎಷ್ಟು ಜನ ಏರ್ಪೋರ್ಟ್ ಅಲ್ಲಿ ಇದ್ದಾರೆ ಅನ್ನೋದು ಮಾಹಿತಿ ಇಲ್ಲ. ಓಕೆ. ಅವ್ರಿಗೆ ಇಮಿಡಿಯೇಟ್ ಆಗಿ ವೀಸಾ ಆಕ್ಚುಲಿ ಸರ್ ಅದು ಟೂರಿಸಂ ದೇಶ ಬೇರೆ ಆಗಿರೋದ್ರಿಂದ ನಾನು ಬೆಳಗ್ಗೆನೂ ಕೂಡ ಮಾತನಾಡ್ತಾ ಇದ್ದೆ, ಅವರು ಪ್ರೋಸೆಸ್ ಈ ರೀತಿ ನೀತಿ ನಿಯಮಗಳು ಅದು ಅಂತ ನೋಡೋ ಬದಲು ಅಲ್ಲಿರುವಂತ ಟೂರಿಸ್ಟ್ಗಳ ಪ್ರೊಟೆಕ್ಷನ್ ಅನ್ನ ನೋಡ್ಬೇಕು ಅಂತ, ಅವರಿಗೆ ಅವರೇ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಅಲ್ಲ, ಇವರು ದುಬೈ ಗವರ್ಮೆಂಟ್ ಇಲ್ಲಿವರೆಗೆ ಏನ್ ಮಾತಾಡಿಲ್ಲ ಅವ್ರ ಪ್ರೊಟೆಕ್ಷನ್ ಬಗ್ಗೆ. ಅದಕ್ಕೆ ನಾವು ನಮ್ಮ ದೇಶ ಏನ್ ಕಮ್ಮಿ ಇದೆಯಾ? ನಮ್ಮ ದೇಶದಿಂದ ಯಾಕೆ ನಮ್ಮ ರಾಜ್ಯದವ್ರು ಇಮಿಡಿಯೇಟ್ ಆಕ್ಷನ್ ಮಾಡ್ಲಿ. ಹೌದು ಹೌದು. ಇಲ್ಲಿರೋರ್ ಮುಖಾಂತರ ಅವ್ರಿಗೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಡ್ಲಿ. ಅಧಿಕಾರಿಗಳು ಇದಾರೆ, ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡ್ಕೊಡ್ಲಿ. ಅಟ್ಲೀಸ್ಟ್ ನಿಮ್ಮಿಂದ ಒಂದ್ ಫೋನ್ ಬಂದ್ರೆ ನಾನು ನಿಮ್ಮ ಹತ್ರ ಮಾತಾಡಿದಾಗ ನನ್ಗೊಂದ್ ಧೈರ್ಯ ಬರ್ತದೆ, ನಮಗೊಬ್ರು ಮಾತಾಡ್ಸೋರು ಇದಾರೆ ಅಂತ. ಆ ಕೆಲ್ಸನಾರ ಆಗ್ಬೇಕಲ್ಲ. ಎಸ್ ಹೌದು, ನಮಗೆ ನಮ್ ಸಮಸ್ಯೆ ಸದ್ಯ ಗೊತ್ತಾಗಿದೆ, ಅಲ್ಲಿರುವಂತವ್ರಿಗೆ ಧೈರ್ಯ ಹೇಳ್ತಾ ಇದಾರಪ್ಪ, ಸೊ ಏನ್ ಪ್ರಾಬ್ಲಮ್ ಇಲ್ಲ ಅನ್ಕೋಬಹುದು, ನಮ್ ಪರವಾಗಿದ್ದಾರೆ, ನಮ್ಗೆ ಇಲ್ಲಿ ನೋಡ್ಕೊಂತ ಇದಾರೆ ಅಂತ ಅವ್ರಿಗೊಂದು ಮಾನಸಿಕವಾಗಿ ಧೈರ್ಯ ಬರುತ್ತಲ್ಲ ಸರ್. ಈಗ ಸರ್ಕಾರ ಸರ್ ಈ ಅಟ್ ಪ್ರೆಸೆಂಟ್ ಏನ್ ಮಾಡ್ಬೋದು ಅಂತ ನೋಡಿದ್ರೆ ಅವ್ರೇನ್ ಬಂದ್ಬಿಟ್ಟು ಒಂದು ಫ್ಲೈಟ್ ತಗೊಂಡ್ಬಂದ್ಬಿಟ್ಟು ಏನ್ ಕರ್ಕೊಂಡು ಹೋಗಕ್ಕಂತೂ ಆಗಲ್ಲ, ಅಂತ ಪರಿಸ್ಥಿತಿ ಅಂತೂ ಇಲ್ಲ. ಅಲ್ಲಿರುವಂತ ಸಂಘಟನೆಗಳನ್ನ ಪುಷ್ ಮಾಡಿದ್ರೆ ಸಾಕು, ಅವರ ಹೆಲ್ಪ್ ಲೈನ್ ನಂಬರ್ ಕೊಟ್ಟರು ಸಾಕು. ಸಂಘಟನೆಗಳಿಗೆ ಅದೇನಾಗಬೇಕಿದೆ, ಸಂಘಟನೆಗಳಿಗೆ ನಿಮ್ಗೆ ಏನಾಗ್ಬೇಕು ಹೇಳಿ. ಈಗ ಏನಾಗಿದೆ ಪರಿಸ್ಥಿತಿ ನೋಡಿ. ನಿನ್ನೆ ನಾನು ಒಂದು ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಮಾರ್ಕೆಟ್ಗೆ ಹೋಗಿದ್ದೆ ನಮ್ಮ ಕುಳಾಸ್ ಅವ್ರ ಜೊತೆಲಿ. ಅಲ್ಲಿ ಏನಾಗಿದೆ, ನುಗ್ಗಲಾಗಿದೆ. ಅಲ್ಲಿರ್ತಕ್ಕಂಥ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಎಲ್ಲ ಮನೆಗಳಿಗೆ ದಿನಸಿಗಳನ್ನ ತಗೊಂಡೋಗಿ ಸ್ಟಾಕ್ ಮಾಡ್ಕೊಂತ ಇದ್ದಾರೆ. ಎಷ್ಟ್ ದಿನ ಆಗುತ್ತೆ ಗೊತ್ತಿಲ್ಲ ಅಂತ. ಅದೇ ರೀತಿ ಹೋಟ್ಲ್ ಅವರು ಕೂಡ ಸ್ಟಾಕ್ ಮಾಡ್ಕೋಬೇಕಲ್ಲ ಕೊಡಕ್ಕೆ. ಅದನ್ನೆಲ್ಲ ವ್ಯವಸ್ಥೆ ಆಗ್ಬೇಕು. ಏನಾಗಿದೆ ಏನ್ ಬಿಟ್ಟಿದೆ ಅದೆಲ್ಲ ಲೋಕಲ್ನವ್ರು ಮಾಡ್ತಾರೆ. ಆಯ್ತಾ? ಈಗ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಇಲ್ಲ, ನೆಕ್ಸ್ಟ್ ತರಕಾರಿ ಯಾರು ತರೋದು, ಹಣ್ಣುಗಳು ಯಾರು ತರೋದು, ಬ್ರೆಡ್ ಸಿಗ್ತಾ ಇಲ್ಲ, ಸ್ಕೇರ್ಸಿಟಿ. ಆನ್ಲೈನ್ ಆರ್ಡರ್ ಮಾಡಿದ್ರೆ ಇಲ್ಲ, ಆನ್ಲೈನ್ ತಗೊಂತಾರೆ, ಆರ್ಡರ್ ತಗೊಂಡು ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಖುದ್ದು ನಾವೇ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇದೆ ಇಲ್ಲಿ. ಅಲ್ಲ, ಏನಾದ್ರು ಅಲ್ಲಿ ಶಟ್ ಡೌನ್ ಆಗಿದೆಯಾ ಸರ್ ಮಾರ್ಕೆಟ್ಸ್ ಗಳೆಲ್ಲ? ಇಲ್ಲ, ಮಾರ್ಕೆಟ್ ಎಲ್ಲ ಓಪನ್ ಇದೆ, ಆರಾಮಿದೆ, ಜನಜೀವನ ನಡೀತಾ ಇದೆ. ಆದ್ರೆ ಅವ್ರಿಗೆ ಬೇಕಾದಂತ ಪೂರೈಕೆ ಇರ್ತಕ್ಕಂಥ, ಈಗ ನನಗೆ ಒಂದ್ ದಿನಕ್ಕೆ ಬೇಕಾಗಿರುತ್ತೆ, 2 ದಿನಕ್ಕೆ ಬೇಕಾಗಿರುತ್ತೆ. ನಾನು 4-5 ದಿನ ತಗೊಂಡೋಗ್ಬಿಟ್ರೆ ನಾವು ಬೇರೆ ಪರಿಸ್ಥಿತಿ ಏನು? ಎಲ್ಲ ಸ್ಟಾಕ್ ಖಾಲಿ ಆದ್ರೆ ಏನ್ ಮಾಡ್ತೀವಿ? ಈ ತರದ್ದೆಲ್ಲ ಇದೆ. ಸರ್ಕಾರ, ದುಬೈ ಸರ್ಕಾರ ಅವರು ನಮ್ಗೆ ಏನೋ ಆತಂಕ ಇಲ್ಲ ಅಂತ ಹೇಳ್ತಾ ಇದಾರೆ. ಆಮೇಲೆ ಈಗ ನಾನ್ ನೋಡಿದ್ರೆ ಈಗ 3 ಗುಂಡು ಇಲ್ಲೇ ಬಿತ್ತಪ್ಪ, ನಮ್ಮ ಎದುರನೇ ಬಿತ್ತು. ಅಂದ್ರೆ ಸ್ವಲ್ಪ ದೂರದಲ್ಲಿ ಆ ಸೌಂಡ್ ಕೇಳಿದ್ರೆ ನೀವೇನಂತೀರ, ಗಡಗಡ ಅಂತ ಆ ತರ ಬಂತು. ಹಾಗಾಗಿ ಪಾಪ ಬೇರೆಯವರು ನಮ್ಮವ್ರು ಇದಾರಲ್ಲ, ಅವ್ರಿಗೆಲ್ಲ ಧೈರ್ಯ ತುಂಬಾ ಅಂತ ಕೆಲಸ ಮಾಡ್ಲಿ. ಆಮೇಲೆ ನೋಡೋಣ, ಹಣೆ ಬರ ಯಾರ್ಯಾರಿಗೆ ಏನು ಯುದ್ಧ ಯಾವಾಗ ನಿಲ್ಲುತ್ತೆ, ಏನ್ ನಿಲ್ಲುತ್ತೆ ಅದೆಲ್ಲ ಸರ್ಕಾರದ ಕೈಲಿ ಇಲ್ಲ. ಈಗ ಒಂದು ಏರ್ ಬೇಸ್ ವರ್ಕ್ ಆಗ್ತಿರೋದು ಏರ್ಪೋರ್ಟ್ ಓಮನ್ದು ಅಂತ ಹೇಳಲಾಗ್ತಾ ಇತ್ತು, ಅಲ್ಲಿಗೆ ಏನಾದ್ರು ಕಳಿಸಿ ಅಲ್ಲಿಂದ ಓಮಾನ್ಗೆ ಇವತ್ತು ಬೆಳಿಗ್ಗೆ ಆಯ್ತಲ್ಲ, ಓಮಾನ್ಗೂ ಬೆಳಿಗ್ಗೆ ಹಾಕಿದ್ರಲ್ಲ. ಸೊ ಅದು ಶಟ್ ಡೌನ್ ಪಟ್ಟಿಗೆ ಹಾಕಿದಾರೆ ನೋಡ. ಅಬುದಾಬಿ, ಜಿದ್ದಾ, ದೋಹಾ, ದುಬೈ, ಬ್ರೈನ್ ಫ್ಲೈಟ್ ಎಲ್ಲ ಕ್ಯಾನ್ಸಲ್. ನೋಡಿ, UAE ಏನಿದೆ, UAE ಇರ್ತಕ್ಕಂಥ ಎಲ್ಲಾ ಏರ್ ಬೇಸ್ ಕ್ಲೋಸ್ ಆಗಿದೆ. ಮೈನ್ ಪ್ರಾಬ್ಲಮ್ ಆಗಿರೋದೇ ಅವ್ರ ಅಮೆರಿಕಕ್ಕೆ ಸೇನಾ ನೆಲೆಗಳನ್ನ ಮಾಡ್ಕೊಡೋದಕ್ಕೆ ಕೊಟ್ರು ಅನ್ನುವಂತ ಕಾರಣಕ್ಕೆ ಅಲ್ಲೆಲ್ಲಾ ಕಡೆನೂ ದಾಳಿ ಮಾಡ್ಬಿಟ್ರು. ಒಂದು ಜೊತೆನಲ್ಲಿ ಈಗ ನಿಮಗೆ ಏನಾದ್ರು ತಾಪತ್ತಾಗಿ ಏರ್ ಬೇಸ್ಗೆಲ್ಲ ಕ್ಯಾನ್ಸಲ್ ಆದವ್ರಿಗೆ ವಾಪಸ್ ಅಕಾಮಡೇಷನ್ ಇಲ್ಲಿಂದ ಮಾಡ್ತೀರಿ ನೀವು. ಹೌದು ಹೌದು. ಅಷ್ಟು ಹೋಟೆಲ್ಗಳು ಬೇಕಾದ್ರೆ ಅಟ್ ಎ ಟೈಮ್. ಇದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ವಿಷಯ. ಈಗ ನಾವಾಗ ಏನೋ ಬೇಕಾದ ಜನ ಸ್ನೇಹಿತರಿದ್ದಾರೆ, ಬಹಳ ಜನ ಕರೆದ್ರು ನನಗೆ, ಸರ್ ಎಲ್ಲಿದ್ದೀರಿ ಹೇಳಿ ಬನ್ನಿ ಸರ್. ನನ್ಗೇನೋ ಕರೀತಾರೆ, ನನ್ನ ತನಿಗೆ ತೊಂದ್ರೆ ಇಲ್ಲಪ್ಪ. ಬೇರೆಯವ್ರಿಗೆ ಪಾಪ ಬೇರೆಯವ್ರಿಗೆ ಏನಾಗ್ಬೇಕು ಅವರೆಲ್ಲ. ಅವ್ರಿಗೆಲ್ಲ ಇಂಥ ಸಂಘಟನೆಗಳ ಮುಖಾಂತರ ಈಗಲೂ ಕಾಲ ಮಿಂಚೆಲ್ಲ ಕೆಲಸ ಮಾಡಿ ಅವ್ರು ಧೈರ್ಯವಾಗಿ ಇರಂಗ್ ಮಾಡಿ, ಆಮೇಲೆ ಅವರ ಸಂಬಂಧಿಕರು ಅವ್ರು ಯಾರು ಆತಂಕಕ್ಕೆ ಒಳಗಾಗ್ದಂಗೆ ನಾವೆಲ್ಲ ಇದೀವಿ ಅಂತ ಹೇಳಿ ಅಂತ ಸರ್ಕಾರಕ್ಕೆ ನಂದೊಂದು ನಮ್ರ ವಿನಂತಿ ಅಷ್ಟೇ. ಓಕೆ ಓಕೆ, ನಮ್ ಜೊತೆ ಇನ್ನೂ ಕೆಲವು ಕನ್ನಡಿಗರು ಸರ್. ಓಕೆ, ಈಗ ಬಹಳ ಜನ ಇದ್ದಾರೆ, ಬಹಳ ಜನ. ಹೌದು ಹೌದು ಹೌದು. ನೀವ್ ಎಷ್ಟು ಜನ ಹೋಗಿದ್ದು ಸರ್? ಅವರು ಯಾರು ಬಹಳ ಜನ ಟೂರ್ ಬಂದಿದ್ದಾರೆ, ತುಂಬಾ ಜನ ಇದ್ದಾರೆ. ಅದು ಅನಿರೀಕ್ಷಿತ ಅಲ್ಲ, ಇದು ಯಾರು ಗೊತ್ತಿಲ್ಲ. ನಾನು ಆಕ್ಚುಲಿ
ಇದರಿಂದ ಬರ್ಬೇಕಾದ್ರೆ ಇಲ್ಲಿಗೆ ವಯಾ ದುಬೈ ತಗೊಂಡೆ. ಹಾಗಾಗಿ ಜೋಹಾನ್ಸ್ಬರ್ಗ್ ಇಂದ ವಯಾ ದುಬೈ ಬೆಂಗಳೂರು ಹೋಗೋದು ಅಂತ ಬಂದೆ. ಅದು ನನ್ನ ನನ್ನ ದೊಡ್ಡ ಬ್ರದರ್ ತೀರೋಗಿದ್ರು. ಅವರ ಸಾವಿನಲ್ಲಿ ಕ್ರಿಮೇಷನ್ ಅಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕಟ್ ಡೌನ್ ಮಾಡಿ ಸೌತ್ ಆಫ್ರಿಕಾದಿಂದ ಬರುವಾಗ ಈ ರೀತಿ ಪರಿಸ್ಥಿತಿ ಆಯ್ತು. ಓಕೆ ಸರ್, ಸೇಫ್ ಆಗಿ ವಾಪಸ್ ಬನ್ನಿ ಸರ್. ನಿಮ್ಗೆ ಸಾಧ್ಯವಾದಷ್ಟು ಎಷ್ಟು ಜನ ಕನ್ನಡಿಗರಿಗೆ ಸಂಪರ್ಕ ಮಾಡಿ ಅವ್ರಿಗೂ ಆಶ್ರಯ ಕೊಡ್ಬೋದು ಅದನ್ನ ಟ್ರೈ ಮಾಡಿ ಸರ್. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತಾಡಿ.